Hi, hello guys, welcome back to my channel. So day 7 in Pali. ಸೊ ಇವತ್ತು ಡೇ 7 ಆ್ಯಂಡ್ ಇವತ್ತಿನ ದಿನ ಹೇಗೆ ಕಳೀತು ಅಂತ ನೋಡೋರು ಅಂತ ಬನ್ನಿ. ಸೊ ಹಾಗೆ ಮುಂಬೈ ಟ್ರಿಪ್ ಹಾಗೆ ಪೋಸ್ಟ್ಪೋಂಡ್ ಆಗ್ತಾನೇ ಇದೆ. ಸೊ ಹಾಗಾಗಿ ಲಾಸ್ಟ್ ನಾಳೆನೇ ಡಿಸೈಡ್ ಮಾಡಿದ್ವಿ ನಾಳೆ ಹೋಗಬೇಕು ಅಂತ ಹೇಳಿ. ಸೊ ನಾಳೆ ಅಂತೂ ಮುಂಬೈಗೆ ಹೋಗ್ತಾ ಇದ್ವಿ ಟ್ರಿಪ್ಗೆ ಆ್ಯಂಡ್ ಎಲ್ಲನೂ ನೋಡ್ಕೊಂಡು ಬರ್ತೀವಿ. ಆ್ಯಂಡ್ ಇವತ್ತಿನ ದಿನ ಪಾಲಿಲಿ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ವಾಪಸ್ ಮುಂಬೈ ಟ್ರಿಪ್ ಆದಮೇಲೆ ಒನ್ ಡೇ ಅಂದರೆ ಅವತ್ತೇ ನೈಟು ಹೋಗಬೇಕು ಅಂತ, ಅಂದರೆ ನಮ್ಮೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇ ಗಾಯ್ಸ್, ಆಲ್ರೆಡಿ ಇವಾಗ 1 ವೀಕ್ ಆಯಿತು. ಕರೆಕ್ಟಾಗಿ ನೋಡ್ತಾ 1 ವೀಕ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಮತ್ತೆ ಹೇಳ್ತೀನಿ, ಪೀಸ್ಫುಲ್ ಡೇಸ್ ಅಂತ ಹೇಳಿ. ಸೊ ನನಗೆ ಈ ರೀತಿ ಇಷ್ಟು ದೊಡ್ಡದಾಗಿರೋ ವಿಂಡೋಸ್ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನೀಗ ಅಂದರೆ ರೆಂಟ್ ಹೋಮ್ ನೋಡ್ತಾ ಇದ್ದಾಗ ಈ ರೀತಿ ನೋಡಿದ್ವಿ, ಬಟ್ ನಮ್ಗೆ ಸಿಗಲಿಲ್ಲ. ಆ್ಯಂಡ್ ಸಿಗುತ್ತೆ ಸಮ್ಟೈಮ್ಸ್, ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಈ ಮನೆಗೆ ಬಂದ್ವಿ. ಆ್ಯಂಡ್ ನನಗೆ ಈ ರೀತಿ ವಿಂಡೋಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಇವತ್ತು ಬೇಗನೆ ಇದ್ದೆ. ಆ್ಯಂಡ್ ಇವತ್ತು ಇವಳು ಇನ್ನೂ ಮಲಗಿದ್ದಾಳೆ, ಸೊ ಎಬ್ಬಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಇವಾಗ ಸ್ನಾನ ಮಾಡಬೇಕು. ಸೊ ಸ್ನಾನ ಆದಮೇಲೆ ಮತ್ತೇನಿಲ್ಲ, ನೆಕ್ಸ್ಟ್ ಟಿಫನ್ ಮಾಡೋಕ್ಕೆ ಹೋಗ್ತೀವಿ. ಸೊ ಸೇಮ್ ಥಿಂಗ್, ಅದೇ ಅವಲಕ್ಕಿ ಆ್ಯಂಡ್ ವಡಾಪಾವ್. ಸೊ ಫೈನಲಿ ನಾವು ನಾಳೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಮುಂಬೈಗೆ ಟ್ರಿಪ್ಗೆ. ಆ್ಯಂಡ್ ಇವತ್ತು ಅಥವಾ ನಿನ್ನೆ ಅಂತ ಅಂದ್ಕೊಂಡು ಸೊ ನಾಳೆ ಹೋದ್ರೆ ಆಯಿತು. ಅದಾದಮೇಲೆ ಸ್ಯಾಟರ್ಡೇ ಈವ್ನಿಂಗು ಇಲ್ಲಿಂದ ಬಿಟ್ಟರೆ ಸಂಡೇ ಹೋಗ್ತೀವಿ. ಸಂಡೇ ಅವತ್ತೊಂದು ದಿನ ರೆಸ್ಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಆಫೀಸ್ಗೆ ಹೋಗ್ತಾರೆ ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಂಗಾಗಿ ಇವತ್ತು ಇಲ್ಲೇ ನನಗೆ ಕೂಡ ಅಷ್ಟೇ ಊರಿಗೆ ಹೋಗೋಕ್ಕೆ ವಾಪಸ್ ಇಷ್ಟನೇ ಇಲ್ಲ. ಹಾಗಾಗಿ ಸೊ ಎಲ್ಲದಕ್ಕೂ ಹ್ಞೂ ಅಂತಲೇ ಹೇಳಿದ್ದು. ಆ್ಯಕ್ಚುಲಿ ಇದು ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿದ್ದು. ಆ್ಯಂಡ್ ಸೊ ನಂದು ಏನಿರುತ್ತಲ್ಲ ಅದೆಲ್ಲನೂ ಇವರೇ ಪೇ ಮಾಡ್ತಾರೆ. ಸೊ ಅವ್ರದ್ದು ಕಾಸ್ಟ್ ಏನಿರುತ್ತೆ ಎಲ್ಲನೂ ರೂಮ್ ರೆಂಟು ಅಂದರೆ ಊಟ ಇದೆಲ್ಲ ಅವರು ಆಫೀಸಿಂದ ಪೇ ಮಾಡ್ತಾರೆ. ಬಟ್ ನನ್ನ ಪರ್ಸ್ನಲೆಲ್ಲ ನಂದು ಮತ್ತು ಅದ್ವಿಕಾಂದು ಇವರೇ ಪೇ ಮಾಡೋದು. ಆ್ಯಂಡ್ ಸಿಕ್ಕಾಪಟ್ಟೆ ಖರ್ಚಾಗಿದೆ ಕೂಡ ನಮ್ಮದು. ಸೊ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಖರ್ಚಾಯಿತು ಅಂತ. ತುಂಬ ಅಂತೂ ಖರ್ಚಾಗಿದೆ. ಟ್ರಾವೆಲಿಂಗು ಮತ್ತು ಹೊರಗಡೆ ಫುಡ್ಡು ಇದೆಲ್ಲ ತಿನ್ನೋದು, ಸ್ವಲ್ಪ ಏನೋ ಶಾಪಿಂಗ್ ಬೇಕಾಗಿದ್ರು. ಸೊ ತುಂಬ ಖರ್ಚಾಗಿದೆ. ಸೊ ಇವಾಗ ನಾವು ಪಾಲಿಗೆ ಹೋಗ್ತಾ ಇದ್ದೀವಿ. ಪಾಲಿ ಇಲ್ಲಿಂದ ನಮ್ಮ ರೆಸಾರ್ಟಿಂದ 2 ಕಿಲೋಮೀಟರ್ ಇದೆ. ಆಟೋಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ನಾಳೆ ಮುಂಬೈಗೆ ಹೋಗೋದಿತ್ತಲ್ವ, ಸ್ವಲ್ಪ ಸಮಥಿಂಗ್ ಏನಾದರೂ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಹಾಗಾಗಿ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇವತ್ತು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಅಲ್ಲಿ ನಾವಿರೋ ರೆಸ್ಟೋರೆಂಟಲ್ಲಿ ಗೀನು ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಆಲೂ ಪರೋಟ ಅದು ಇದು ಸ್ವಲ್ಪ ತಿನ್ಕೊಂಡು ಬಂದ್ವಿ. ಸೊ ಇವಾಗ ವಾಪಸ್ ರೂಮಿಗೆ ಬಂದ್ವಿ. ಆ್ಯಂಡ್ ಇನ್ನೇನು ನಾಳೆದು ಪ್ರಿಪೇರ್ ಆಗಬೇಕು. ಹಾಗಾಗಿ ಬಂದ ತಕ್ಷಣ ಏನು ಮಾಡಿದೆ ಅಂದರೆ, ಸೊ ಯಾವ ಡ್ರೆಸ್ಸು ಲೊಕೇಶನ್ ವೈಸ್ ಯಾವ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಮತ್ತು ನಾನಿವಾಗ ಏನು ತೊಗೊಂಡು ಬಂದಿದ್ದೀನಿ ಡ್ರೆಸ್ಸೆಲ್ಲ ಅದರಲ್ಲಿ ಮತ್ತೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಯಾವ್ದು ಇರಲಿ ಅಂತ ಹೇಳಿ. ಡ್ರೆಸ್ಸು ಯಾವ್ದು ಹಾಕ್ಕೋಬೇಕಂತ ಡಿಸೈಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಮುಂಬೈ ಟ್ರಿಪ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.